ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೋಡಿ, ಒಬ್ಬ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಿಮ್ಮಿಬ್ರಿಗೂ ಒಂದು ಮಾತು ಹೇಳ್ತೀನಿ. ಸಮಸ್ಯೆ ಬಂತು ಅಂತ ಹೆದರ್ಕೊಳ್ಳೋ ಬದಲು ಅದು ಯಾಕೆ ಬಂತು ಅಂತ ಯೋಚನೆ ಮಾಡಬೇಕು. ಅಲ್ಲ, ನಿಮಗೆ 30 ಕೋಟಿನೂ ಕೊಡೋಕ್ಕಾಗದೇ ಇರೋಂಥ ಸಮಸ್ಯೆ ಯಾಕೆ ಬಂತು ಅಂತ ನಿಮ್ಗನ್ಸುತ್ತೆ? ನಮ್ಮ ಹತ್ರ ದುಡ್ಡಿರ್ಲಿಲ್ಲ ಅದಕ್ಕೆ. ಅಲ್ಲ ಪ್ರೇಮ್ ಪ್ರಮೋದ್, ಶ್ರೀಮಂತರ ಪಟ್ಟಿಲಿ ನಿಮ್ಮ ಅಪ್ಪನ ಹೆಸರಿದೆ, ಅದನ್ನ ನೀವಿಬ್ರು ಮರ್ತೋದ್ರಾ? ಅದು ನಮ್ಮ ಭಾಗ್ಯ ಅಂತರಮ್ಮ. ಅವರು ಕಷ್ಟಪಟ್ಟು ಈ ಸ್ಥಾನದಲ್ಲಿದ್ದಾರೆ, ನಾವು ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತಿದ್ದೀವಿ ಅಷ್ಟೇ. ಅಷ್ಟೊಂದು ಹಣ ಎಲ್ಲಿಂದ ತರ್ಬೇಕು ನಾವು ಹೇಳಿ? ಇಲ್ಲೇ ಸಮಸ್ಯೆ ಶುರುವಾಗಿದ್ದು. ಅಪ್ಪ ನೋಡಿದ್ರೆ 1000 ಕೋಟಿಗೆ ಒಡೆಯ, ನೀವಿಬ್ರು ಮಕ್ಕಳು ಕೇವಲ 30 ಕೋಟಿಗೋಸ್ಕರ ಇನ್ಯಾರ ಕಾಲೋ ಹಿಡಿತೀರಾ ಅಂದರೆ ತಾಯಿ ಆದವಳಿಗೆ ಎಷ್ಟು ಸಂಟಾಗಲ್ಲ. ಅದೇ ನಿಮ್ಮಪ್ಪ ನಿಮ್ಮಿಬ್ರಿಗೆ ನಿಮ್ಮದೇ ಆದಂಥ ಜವಾಬ್ದಾರಿ ವಹಿಸಿದಿದ್ರೆ ಇವತ್ತು ನೀವು ಇಂಥ ದಿನ ನೋಡೋ ಅಂಥ ಸ್ಥಿತಿ ಬರ್ತಿತ್ತಾ? ನಿಮಗೆ ನಿಮ್ಮದೇ ಆದಂಥ ಅಸೆಟ್ ಇರ್ತಿತ್ತು, ನಿಮ್ಮದೇ ಆದಂಥ ಆಸ್ತಿ ಇರ್ತಿತ್ತು. ಅಯ್ಯೋ, ಆ ದಿನ ಯಾವಾಗ ಬರುತ್ತೋ, ನಿಮ್ಗೆ ಆ ಸ್ವತಂತ್ರ ಯಾವಾಗ ಸಿಗುತ್ತೋ ಅಂತ ನೆನಪಿಸ್ಕೋತಿದ್ರೆ ನನ್ನ ಕರುಳು ಚುರುಕ್ಕಂತಿದೆ. ಈ ವಿಷಯ ನಿಮ್ಮಿಬ್ರಿಗೂ ಹೇಳಬಾರ್ದು ಅಂತಾನೆ ಇದ್ದೆ, ಆದರೆ ಸಮಸ್ಯೆ ಮನೆವರೆಗೂ ಬಂತಲ್ಲ, ಅದಕ್ಕೆ ಮನಸ್ಸು ತಡಿಲಿಲ್ಲ, ಹೇಳ್ಬಿಟ್ಟೆ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದೆ ಅಂತ ಅನ್ಸಿದ್ರೆ ಮನ್ಸಾರೆ ಬೈದ್ಬಿಡಿ. ಪ್ಲೀಸ್, ನಿಮ್ಮ ಕೈ ಮುಗಿತೀನಿ, ಹಾಗೆಲ್ಲ ಮಾತಾಡ್ಬಿಡಿ. ನೀವು ಹೇಳಿದ್ರಲ್ಲಿ ತಪ್ಪೇನಿಲ್ಲ. ಈ ಪ್ರಾಬ್ಲಮ್ ಆಗಿದ್ದೇ ಆ ಕಾರಣಕ್ಕೆ. ಒಂದು ಟೈಮ್ ಅಂತ ಆದಮೇಲೆ ಹಕ್ಕಿ ಗೂಡ್ಬಿಟ್ಟು ಹಾರತ್ತಲ್ವಾ, ಇಟ್ಸ್ ನೇಚರ್ ಅಂತರಮ್ಮ. ಅದಕ್ಕೆಲ್ಲ ನೀವ್ಯಾಕೆ ನೊಂದ್ಕೋತೀರಾ? ಟೈಮ್ ಪ್ರಕಾರ ಏನಾಗಬೇಕೋ ಅದಾಗುತ್ತೆ, ನೀವೇನು ತೊಂದರೆ ತೊಗೊಂಬಿಡಿ, ನಮಗೇನೂ ಆಗಲ್ಲ. ಆಯ್ತ್ರಪ್ಪ, ನಾನು ಹೇಳಿದ್ದನ್ನು ಮರಿಬೇಡಿ, ಸ್ವಲ್ಪ ವಿಚಾರ ಮಾಡಿ. ಅಲ್ಲಮ್ಮ, ಅವತ್ತು ನೀನೇ ನನಗೆ ಅಷ್ಟು ಧೈರ್ಯ ಕೊಟ್ಟು ಇವಾಗ ನೋಡಿದ್ರೆ ನೀನೇ ಮನೆ ಬಿಟ್ಟು ಬಂದ್ಬಿಟ್ಟಿದ್ಯಲ್ಲಮ್ಮ. ಎಳ್ದಾಡಕ್ಕಾಗಲ್ಲ ಅಂದಮೇಲೆ ಒಂದು ಬಿಟ್ಟು ಬರಬೇಕು, ಇಲ್ಲಾಂದ್ರೆ ಕೊಟ್ಟು ಬರಬೇಕು. ಕೊಟ್ಟು ಬರೋಕ್ಕೆ ನಂದು ಅಂತ ಏನೂ ಇರಲಿಲ್ಲ ಅಪ್ಪ, ಅದಕ್ಕೆ ಬಿಟ್ಟು ಬಂದೆ. ನಮ್ದು ಅನ್ನೋದು ಏನೂ ಇಲ್ಲ ಅಂತ ಹೇಳ್ತಾ ಇದ್ದೀಯಲ್ಲಮ್ಮ, ಮತ್ತೆ ಇದಕ್ಕೇನು ಹೇಳ್ತೀಯ? ನಂದು ಅಂತ ನೀನ್ ಹೇಳ್ಬೋದು ಅಪ್ಪ, ಆದ್ರೆ ನನ್ನ ಮನ್ಸಲ್ಲಿ ಏನಿದೆ ಗೊತ್ತಾ? ನೀವು ಅಂತರ ಅಕ್ಕನ ಜೊತೆ ಖುಷಿಯಾಗಿರ್ಬೇಕು. ಅದಕ್ಕಿಂತ ದೊಡ್ಡ ಗಿಫ್ಟು ನನ್ಗೇನೂ ಇಲ್ಲ ರೀ. ಈ ವಿಷಯಕ್ಕೆ ಜಾಸ್ತಿ ಒತ್ತು ಕೊಡೋದು ಬೇಡ, ನಾನು ಹೋಗ್ತೀನಿ ರೀ. ನೋಡಮ್ಮ, ನೀನು ನನಗೆ ಮಗಳಲ್ಲ, ಮಗ. ನೀನು ಯಾವುದೇ ನಿರ್ಧಾರ ತಗೊಂಡ್ರು ಅದು ಸರಿಯಾಗಿರುತ್ತೆ. ಯಾಕೆ ಗೊತ್ತಾ?
ನನಗೆ ಆ ಭಗವಂತನ ಮೇಲೆ ನಂಬಿಕೆ ಇದೆ. ಅದಕ್ಕಿಂತ ಹೆಚ್ಚಾಗಿ ನನ್ನ ಮಗಳು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅಷ್ಟು ಮಾತ್ರ ಅಲ್ಲಮ್ಮ, ನನ್ನ ಅಳಿಯಂದ್ರು ಏನು ಅಂತನೂ ನಂಗೆ ಗೊತ್ತು. ಮುಂದೆ ಆಗೋದ್ರ ಬಗ್ಗೆ ವಿಧಿನ ಪ್ರಶ್ನೆ ಮಾಡುವಂಥವ್ ನಾನಲ್ಲಮ್ಮ. ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದನ್ನ ನಂಬಿದವನು. ನೀನೇನು ಯೋಚನೆ ಮಾಡಬೇಡಮ್ಮ. ಗಂಡನ ಮನೆ ಬಿಟ್ಟು ಬಂದಿದೀಯಾ ಅಂತ ನಿನ್ನನ್ನು ಚುಚ್ಚಿ ಮಾತಾಡೋರು ಇಲ್ಲಿ ಯಾರೂ ಇಲ್ಲ. ಗಂಡನ ಬಿಟ್ಟು ಬಂದಿದ್ದಾಳ? ಅಯ್ಯೋ, ಕೊನೆಗೂ ನಮ್ಮ ಜೀವನ ಮೊದಲು ಹೇಗಿತ್ತೋ ಅಲ್ಲಿಗೆ ಬಂದು ನಿಂತೋಯ್ತು. ಕರ್ಮ. ಕಾಲಚಕ್ರ ಅಂದರೆ ಉದ್ಧಾರ ಆಗಿ ಆಮೇಲೆ ಕೆಳಗೆ ಬರೋದು ಅಂದ್ಕೊಂಡಿದ್ದೆ. ಇಲ್ಲ, ಹಾಳಾಗಿ ಮೊದಲು ಎಲ್ಲಿತ್ತೋ ಅಲ್ಲೇ ಬಂದು ನಿಲ್ಲೋದು ಅಂತ ಈಗ ಗೊತ್ತಾಯ್ತು. ಹಾಗಾದರೆ ನಮ್ಮ ಲೆವೆಲ್ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗೆ ಆಗೋಯ್ತು. ಏನು ಯೋಚನೆ ಮಾಡ್ತಿದ್ಯಾ ಬ್ರೋ? ಏನಿಲ್ಲ ಪ್ರೇಮ್, ಅಂತರಮ್ಮ ಹೇಳಿದ್ನ ಯೋಚನೆ ಮಾಡ್ತಾ ಇದ್ದೀನಿ. ಅವ್ರು ಹೇಳಿದ ತಪ್ಪಂತ್ಯಾ ಬ್ರೋ? ಅವ್ರು ಹೇಳಿದ ವಿಷಯದಲ್ಲಿ ಈ ಕ್ಷಣಕ್ಕೆ ನಮಗೆ ತಪ್ಪು ಅನಿಸಿರ್ಬೋದು, ಆದರೆ ಅವ್ರು ಹೇಳಿದ್ದ ಆ ಟೋನಲ್ಲಿ ಆ ಇಂಟೆನ್ಷನ್ಸ್ ಇರಲಿಲ್ಲ. ಏನೋ ನಾವು ಒಳ್ಳೆಯವರು, ಮತ್ತೇನು ಯಾವುದೇ ಪ್ರಾಬ್ಲಮ್ಗೆ ಸಿಗಾಕೋಬಾರ್ದು ಅಂತ ಹೇಳಿದಷ್ಟೇ. ನಿಜ ಬ್ರೋ, ನಮ್ಮಿಬ್ಬರನ್ನ ತುಂಬ ಇಷ್ಟಪಡ್ತಾರೆ ಅವರು. ಎಷ್ಟು ಹಚ್ಕೊಂಡಿದ್ದಾರೆ ನೋಡು. ನಾವು ಯಾಕೆ ಹಿಂಗೆ ಮಾಡಿದ್ವಿ, ಯಾರನ್ನ ಕೇಳಿ ಹೀಗೆ ಮಾಡಿದ್ವಿ ಅಂತ ಒಂದು ಮಾತಾದರೂ ಕೇಳಿದ್ರಾ? ಇಲ್ವಲ್ಲ. ಕರೆಕ್ಟು ಬ್ರೋ, ಅದರಲ್ಲೇ ಗೊತ್ತಾಗುತ್ತೆ ಅವರೆಷ್ಟು ಜೆನ್ಯೂನ್ ಇದ್ದಾರೆ ಅಂತ. ಅಲ್ಲ, ಅವ್ರು ನಮಗೆ ಇಂಡಿಪೆಂಡೆಂಟ್ ಆಗಿ ಅಂತ ಎಲ್ಲೂ ಹೇಳಿಲ್ಲ. ಅಕಸ್ಮಾತ್ ಇಂಡಿಪೆಂಡೆಂಟ್ ಆದರೆ ನಮಗೆ ಯಾವ ಸಮಸ್ಯೆನೂ ಬರಲ್ಲ ಅಂತ ಹೇಳಿದ್ದಷ್ಟೇ. 100% ಯು ಆರ್ ರೈಟ್. ಬಟ್ ಇದನ್ನು ಹೇಗೆ ಡೀಲ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಈಗ ತಾನೇ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಸ್ವಲ್ಪ ರಿಲ್ಯಾಕ್ಸ್ ಆಗೋಣ. ಆಮೇಲೆ ಇಂಡಿಪೆಂಡೆಂಟ್ ಆಗೋದ್ರ ಬಗ್ಗೆ ಅಪ್ಪನ ಹತ್ರ ಮಾತಾಡೋಣ. ಏನಂತ್ಯ? ಎಸ್, ಯು ಆರ್ ರೈಟ್. ಅಯ್ಯೋ ಪಾಪಿ, ಈ ಮನೆಯವ್ರ ಕಣ್ಣಲ್ಲಿ ನನ್ನನ್ನು ಕೆಟ್ಟವಳನ್ನಾಗಿ ಮಾಡಿ ನೀನು ಒಳ್ಳೆಯವಳಾಗಿ ಈ ಮನೆ ಒಡಿಬೇಕು ಅಂತ ಮಾಡಿದ್ಯಾ? ಇಲ್ಲ, ಈ ಮನೆ ಒಡೆಯೋದಕ್ಕೆ ನಾನು ಖಂಡಿತ ಬಿಡಲ್ಲ, ಖಂಡಿತ ಬಿಡಲ್ಲ. ಮೇಡಮ್ ಬಂದೆ. ಯಾರಪ್ಪ ಅದು? ಕೊರಿಯರ್. ಹೆಸರು? ಶಂಕರ್. ನಿಂದಲ್ಲ ರೀ, ಯಾರ ಹೆಸರು ಕೊರಿಯರ್ ಬಂದಿದೆ? ಕೌಶಲ್ಯ. ನಂದೆ. ಕಡಿ ಕಡಿ. ಕಾಸೇನು ಕೊಡೋಂಗಿಲ್ಲ ತಾನೆ? ಇಲ್ಲ ಮೇಡಮ್, ಹಂಗೆ ಇಲ್ಲ. ಇದೇನಿದು ಕೊರಿಯರ್? ಅದು ನನ್ನ ಹೆಸರಿಗೆ ಏನೋ ಲೆಟ್ರ್ ಇರೋ ಹಂಗಿದೆ. ಯಾರು ಬರ್ತಿರ್ಬೋದು? ಲೆಟ್ರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.